ಯಾರೆಲ್ಲ ನಂಬರ್ 4, 13, 22, 31 ಬಾರ್ನ್ ಆಗಿರ್ತೀರೋ, ಸೊ ಇವತ್ತು ನಾನು ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಡೋಕ್ಕೆ ಬಂದಿದ್ದೀನಿ. ಸೊ ರಾಹುವಿಂದ ನೀವು ರೂಲ್ ಮಾಡ್ತಾ ಇರ್ತೀರಾ. ನೀವು ಯಾವಾಗಲೂ ಎಲ್ಲ ವಿಷಯಕ್ಕೂ ತುಂಬ ಓವರ್ ಆಗಿ ಥಿಂಕ್ ಮಾಡ್ತಾ ಇರ್ತೀರಾ, ಹಾಗೂ ಎಲ್ಲ ವಿಷಯನೂ ತುಂಬ ಟೆನ್ಷನ್ ತಗೊಳ್ತಾ ಇರ್ತೀರಾ. ನೀವು ಲೈಫಲ್ಲಿ ತುಂಬ ಡಿಸಿಪ್ಲಿನ್, ಆರ್ಗನೈಸ್ಡ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಹಾಗೆ ಇರ್ತೀರಾ ಕೂಡ. ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ನ ಕೊಡ್ತೀರಾ, ಆದರೆ ನಿಮ್ಮ ಫ್ರೆಂಡ್ ಸರ್ಕಲ್ ತುಂಬಾ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ನೀವು ಫ್ರೆಂಡ್ಸ್ನ ಚೂಸ್ ಮಾಡೋದನ್ನ ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ಆಗೋವಂಥ ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಇದ್ದರೂ ಕೂಡ ನಿಮ್ಮ ಫ್ರೆಂಡ್ ಸರ್ಕಲಿಂದ ಅದು ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೂ ನೀವು ಮುಂದಿನ ಫ್ಯೂಚರ್ಗೆ ಸೇವಿಂಗ್ಸ್ ಕಡೆ ಗಮನ ವಹಿಸಲೇಬೇಕು ಅಂತ ಹೇಳ್ತೀನಿ. ಸೊ ಇಲ್ಲ ಅಂದರೆ ನಿಮ್ಮ ಮುಂದಿನ ಫ್ಯೂಚರ್ ಸ್ಟೇಬಲ್ ಆಗಿ ಇರೋದಕ್ಕೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ನಿಮ್ಮ ಲೈಫಲ್ಲಿ ನೀವು ಚಾರಿಟಿನ ತುಂಬ ಮಾಡೋಕ್ಕೆ ಇಷ್ಟಪಡ್ತೀರಾ. ಯಾವ ರೀತಿ ಅಂದರೆ ನೀವು ರಾಬಿನ್ಹುಡ್ನ ರೋಲ್ನ ನೀವು ಪ್ಲೇ ಮಾಡ್ತಾ ಇರ್ತೀರ. ರಾಬಿನ್ಹುಡ್ ಯಾವಾಗಲೂ ಬಡವರಿಗೆ ಸಹಾಯ ಮಾಡುವಂಥ ವ್ಯಕ್ತಿ ಆಗಿರ್ತಾರೆ. ಸೊ ಶ್ರೀಮಂತರಿಂದ ಅವರು ದುಡ್ಡನ್ನು ತಗೊಂಡು ಬಡವ್ರಿಗೆ ಹೆಲ್ಪ್ ಮಾಡುವಂಥ ಕ್ಯಾರೆಕ್ಟರ್ನ ರಾಬಿನ್ಹುಡ್ ಪ್ಲೇ ಮಾಡ್ತಾ ಇರ್ತಾರೆ. ಅದೇ ರೀತಿ ಸೊ ನೀವು ಕೂಡ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ. ಸೊ ನೀವು ತುಂಬಾ ಹಠದ ಸ್ವಭಾವದ ವ್ಯಕ್ತಿ ಅಂತಲೇ ಹೇಳ್ಬೋದು. ನೀವು ಗುಡ್ ವರ್ಕರ್ ಕೂಡ ಆಗಿರ್ತೀರ. ನಿಮ್ಮ ಬಾಸಿಂದ ಒಳ್ಳೆ ಅಪ್ರಿಸಿಯೇಷನ್ನ ಪಡ್ಕೊಳ್ಳೋಕ್ಕೆ ಯಾವಾಗಲೂ ಇಷ್ಟಪಡ್ತಾ ಇರ್ತೀರ. ನಿಮ್ಮ ಲೈಫನ್ನು ನೀವು ಸ್ಟೇಬಲ್ ಆಗಿ ಇಟ್ಕೋಬೇಕು ಅಂತಂದರೆ ನೀವು ಸೇವಿಂಗ್ಸ್ ಕಡೆ ಹೆಚ್ಚು ಗಮನ ಕೊಡಲೇಬೇಕು ಅಂತಲೇ ಹೇಳ್ತೀನಿ. ನೀವು ಹಾರ್ಡ್ ವರ್ಕ್ ಮಾಡೋದ್ರಿಂದ ಮಾತ್ರ ನಿಮ್ಮ ಲೈಫನ್ನು ನೀವು ಸ್ಟೇಬಲ್ ಆಗಿ ಇಟ್ಕೋಬೋದು ಅಂತ ತಿಳಿಸ್ತೀನಿ. ನೀವು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ನ ನೀವು ಯಾವಾಗಲೂ ಒಂದೇ ರೀತಿ ಮೇಂಟೈನ್ ಮಾಡಬೇಕು ಅಂತಂದರೆ ಸೇವಿಂಗ್ಸ್ ಕಡೆ ಹಾಗೂ ನಿಮ್ಮ ಎಕ್ಸ್ಪೆಂಡಿಚರ್ ಕಡೆ ಗಮನನ ವಹಿಸಬೇಕು ಅಂತ ತಿಳಿಸ್ತೀನಿ. ಯಾರಿಗೆಲ್ಲ ಇನ್ಫಾರ್ಮೇಷನ್ ಇಷ್ಟ ಆಗ್ತಿದೆಯೋ ಹಾಗೂ ಯಾರಿಗೆಲ್ಲ ಇನ್ಫಾರ್ಮೇಷನ್ ರಿಲೇಟೆಡ್ ಆಗ್ತಿದೆಯೋ ಅವರೆಲ್ಲ ಎಸ್ ಅಂತ ಕಮೆಂಟ್ಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.